ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಪ್ರವಾಸಕ್ಕೆ ಹೋಗೋದು ಯಾವ್ಯಾವ ಕಾರಣಗಳಿಗೆ? ಮೊದಲನೇದಾಗಿ ಹೊಸ ಜಾಗ ನೋಡಬೇಕು ಅಂತ, ಹೊಸ ಪರಿಸರ, ಹೊಸ ಜಾಗ, ಹಾಗೆ ಹೊಸ ವಿಷಯವನ್ನು ತಿಳ್ಕೋಬೇಕು ಅಂತ. ಹಾಗೆ ಎರಡನೇದಾಗಿ ನಾವು ಮಾಡ್ತಾ ಇರುವಂತಹ ರೊಟೀನ್ ಲೈಫಿಂದ ಚೇಂಜ್ ಬೇಕು. ಒಂದೇ ಕೆಲಸ, ಒಂದೇ ಜಾಗ, ಒಂದೇ ಪರಿಸರ ಬೋರ್ ಆಗಿಬಿಡತ್ತೆ. ಇವೆಲ್ಲ ಕಾರಣದಿಂದ ಪ್ರವಾಸಕ್ಕೆ ಹೋಗೋದನ್ನ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಪ್ರವಾಸಕ್ಕೆ ಹೋಗುವಾಗ ಬಜೆಟ್ ಕೂಡ ತುಂಬ ಮುಖ್ಯವಾದ ವಿಷಯ ಆಗಿರುತ್ತೆ. ನಾವು ಹೇಗೆ ಹೋಗ್ತೀವಿ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ, ಬಸ್ಸಾ ಅಥವಾ ಟ್ರೈನಾ, ಇಲ್ಲ ನಮ್ಮ ಸ್ವಂತ ವೆಹಿಕಲನ್ನು ತಗೊಂಡು ಹೋಗ್ತೀವ. ಸ್ವಂತ ವೆಹಿಕಲನ್ನು ಹೆಚ್ಚಾಗಿ ಪ್ರವಾಸಕ್ಕೆ ತಗೊಂಡು ಹೋಗ್ತಾರೆ ಎಲ್ಲರೂ. ನಾವು ಎಲ್ಲಿ ಬೇಕಾದರೂ ನಿಲ್ಲಿಸ್ಕೊಳ್ಬೋದು, ಹಾಗೆ ನಾವು ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು. ಎಲ್ಲ ಜಾಗಕ್ಕೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇರೋದಿಲ್ಲ. ಆ ಕಾರಣದಿಂದ ಸ್ವಂತ ವಾಹನನ ಹೆಚ್ಚಾಗಿ ತಗೊಂಡು ಹೋಗ್ತಾರೆ. ಹಾಗೆ ನಾವು ಹೋದಂಥ ಜಾಗದಲ್ಲಿ ಸ್ಟೇ ಮಾಡೋದು ಕೂಡ ತುಂಬ ಮುಖ್ಯವಾದ ವಿಷಯ ಆಗಿರುತ್ತೆ. ಈಗ ತುಂಬ ಒಂದು ಕಾಸ್ಟ್ಲಿ ಆಗಿರುತ್ತೆ ಸ್ಟೇ ಮಾಡೋದು ಕೂಡ. ಇವತ್ತಿನ ವಿಡಿಯೋದಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಆದಂತಹ ಒಳ್ಳೆ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ಲಾಡ್ಜನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾರಾದರೂ ಆ ಜಾಗಕ್ಕೆ ಹೋಗೋರಿದ್ರೆ ಇದು ಹೆಲ್ಪ್ ಆಗತ್ತೆ ಅಂತ ನನ್ನ ಭಾವನೆ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವು ಇತ್ತೀಚೆಗೆ ಹೋದ ಪ್ರವಾಸ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡು, ಹಾಗೆ ಸುತ್ತಮುತ್ತಲಿನ ನೋಡುವಂತಹ ಸ್ಥಳಗಳು. ಈಗಾಗಲೇ ನಾನು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗಿನ ವಿಡಿಯೋಗಳನ್ನು ಹಾಕಿದ್ದೀನಿ. ಯಾರಾದರೂ ನೋಡದೆ ಹೋದರೆ ಖಂಡಿತವಾಗ್ಲೂ ಚೆಕ್ ಮಾಡಿ, ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ಬೋದು. ಹಾಗೆ ಇವತ್ತು ನಾನು ಹಾಕ್ತಾ ಇರುವಂತಹ ವಿಡಿಯೋ ಅಂದರೆ ಹೊರನಾಡಲ್ಲಿ ನಾವು ಸ್ಟೇ ಮಾಡಿದಂತಹ ಲಾಡ್ಜ್. ಇದು ದೇವಸ್ಥಾನದ ಕಮಿಟಿಯವರು ನಡೆಸ್ತಾ ಇರುವಂತಹ ಲಾಡ್ಜ್ ಆಗಿದೆ. ನಾವು ಸ್ಟೇ ಮಾಡಿದ್ದು ನೇತ್ರಾವತಿ ನಿವಾಸ ಅಂತ. ಆರಂತಸ್ತಿನ ನೇತ್ರಾವತಿ ನಿವಾಸ ಹೊಸದಾಗಿ ಓಪನ್ ಆಗಿರೋದು, ಹಾಗೆ ತುಂಬ ಚೆನ್ನಾಗಿದೆ ಕೂಡ. ನೇತ್ರಾವತಿ ನಿವಾಸದಲ್ಲಿ ಒಟ್ಟು 60 ರೂಮ್ಗಳಿವೆ. ಹಾಗೆ ಲಿಫ್ಟ್ ವ್ಯವಸ್ಥೆ ಕೂಡ ಇಲ್ಲಿದೆ. ನಿಮಗೆ ಯಾವ ಮಹಡಿಯಲ್ಲಿ ರೂಮ್ ಸಿಕ್ಕಿದೆಯೋ ಅಲ್ಲಿ ನೀವು ಲಿಫ್ಟನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಕುಡಿಯೋದಕ್ಕೆ ಕೂಡ ಇಲ್ಲಿ ಫಿಲ್ಟರ್ ನೀರು ಇಟ್ಟಿದ್ದಾರೆ, ಬಿಸಿ ನೀರನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಯಾರು ಬೇಕಾದರೂ ಇಲ್ಲಿ ಉಪಯೋಗಿಸ್ಕೊಳ್ಬೋದು. ಹಾಗೆ ನಮ್ಮ ರೂಮನ್ನು ತೋರಿಸ್ತೀನಿ ಬನ್ನಿ. ಇದು ನಾವು ಸ್ಟೇ ಮಾಡಿದಂತಹ ರೂಮ್ ಆಗಿದೆ. ಹಾಗೆ ಇಲ್ಲಿ ನಾವು 4 ಜನ ಲೇಡೀಸ್ ಸೇರಿ ಈ ರೂಮನ್ನು ಶೇರ್ ಮಾಡ್ಕೊಂಡಿದ್ವಿ. ಇದಕ್ಕೆ ಒಂದು ದಿನದ ರೆಂಟು ಅಂದರೆ 900 ರೂಪಾಯಿಗಳು, 900 ರುಪೀಸ್. ಇಲ್ಲಿ 2 ಜನ ಇರುವಂತಹ ರೂಮ್ ಕೂಡ ಲಭ್ಯ ಇದೆ. ಹಾಗೆ ಅದರ ಒಂದು ದಿನದ ರೆಂಟ್ ಅಂದರೆ 650 ರೂಪಾಯಿಗಳು. ಅಂದರೆ ಈಗಿನ ದಿನಮಾನದಲ್ಲಿ ತುಂಬ ಕಡಿಮೆ ಪ್ರೈಸು ಅಂತಲೇ ಹೇಳ್ಬೋದು. ಹಾಗೆ ಸುವ್ಯವಸ್ಥಿತವಾಗಿದೆ ಕೂಡ, ಗಾಳಿ ಬೆಳಕು ಕೂಡ ಚೆನ್ನಾಗಿದೆ, ಹಾಗೆ ಕ್ಲೀನ್ ಆಗಿದೆ. ಇದು ಬಾಲ್ಕನಿ ಆಗಿದೆ. ಹಾಗೆ ಹೊರಗಡೆ ವ್ಯೂ ಕೂಡ ಇಲ್ಲಿಂದ ಕಾಣಿಸುತ್ತೆ, ನೋಡ್ಬೋದು. ಸಾಮಾನ್ಯವಾಗಿ ನಾವು ಪ್ರವಾಸಕ್ಕೆ ಹೋದಾಗ ರೂಮನ್ನು ನಾವು ಬಳಸೋದು ಸ್ನಾನ ಮಾಡೋಕ್ಕೆ ಹಾಗೆ ಮಲಗೋಕ್ಕೆ ಮಾತ್ರ. ಹೆಚ್ಚಿನ ಸಮಯವನ್ನು ನಾವು ನೋಡೋ ಜಾಗಕ್ಕೆ ಹಾಕ್ತೀವಿ. ಸ್ಟೇ ಮಾಡುವಂತಹ ಜಾಗ ಕ್ಲೀನಾಗಿ, ಕಂಫರ್ಟೇಬಲ್ ಆಗಿ, ಬಜೆಟ್ ಫ್ರೆಂಡ್ಲಿ ಆಗಿದ್ರೆ ಒಳ್ಳೆಯದು. ಹಾಗೆ ಇದು ಬಾತ್ರೂಮ್ ಆಗಿದೆ. ದೊಡ್ಡದಾಗಿತ್ತು ಬಾತ್ರೂಮ್ ಕೂಡ. ಹಾಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇತ್ತು. ಮತ್ತು ಇಲ್ಲಿ ತುಂಬ ಕ್ಲೀನ್ ಆಗಿತ್ತು. ಮುಖ್ಯವಾಗಿ ಬಾತ್ರೂಮ್ ಕೂಡ, ಗಾಳಿ ಬೆಳಕು ಕೂಡ ಇತ್ತು. ಇಲ್ಲಿ 2 ದಿನ ಸ್ಟೇ ಮಾಡಿ ನಾವು ಸುತ್ತಮುತ್ತಲಿರುವಂತಹ ಸುಂದರವಾದ ಜಾಗಗಳನ್ನೆಲ್ಲ ನೋಡಿದ್ವಿ. ಹಾಗೆ ಇದು ನೇತ್ರಾವತಿ ನಿವಾಸ ಆಗಿದೆ. ಇದಲ್ಲದೆ ದೇವಸ್ಥಾನದ ಕಮಿಟಿಯವರೇ ನಡೆಸ್ತಾ ಇರುವಂತಹ ತುಂಗ ಹಾಗೆ ಭದ್ರಾ ಲಾಡ್ಜಿಂಗ್ ಕೂಡ ಇಲ್ಲಿ ಲಭ್ಯ ಇದೆ. ಇಲ್ಲಿಂದ ದೇವಸ್ಥಾನ ಕೇವಲ 3 ನಿಮಿಷದ ಕಾಲ್ನಡಿಗೆ ಮಾತ್ರ, ತುಂಬ ಹತ್ತಿರದಲ್ಲೇ ಇದೆ.
ಮುಂದಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಡಿಯೋವನ್ನು ನಾನು ಹಾಕ್ತೀನಿ. ತಪ್ಪದೆ ನೀವು ನೋಡ್ತಾ ಇರಿ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.